ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸುಸ್ವಾಗತ. ಹೊಸ ಕ್ಯಾಲೆಂಡರ್ ಈಗ ಬಂದಿದೆ. ಹಳೆ ಕ್ಯಾಲೆಂಡರ್ ಹೋಗಿದೆ. ಎಷ್ಟೋ ಘಟನೆಗಳು ಕೂಡ ನಡೆದು ಹೋಗಿವೆ. ಹೆಚ್ಚಾಗಿ ಯುವಕರು ಈ ವರ್ಷವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ನಿನ್ನೆ ಹೋಮ್ ಸ್ಟೇಗಳು, ಹೋಟೆಲ್ಗಳು, ಪಬ್ಗಳು, ಬಾರ್ಗಳು ತುಂಬಿ ತುಳುಕ್ತಾ ಇದ್ದವು. ಒಂದೇ ದಿನ 4 ಕೋಟಿಗೂ ಹೆಚ್ಚು ಸಾರಾಯಿಯನ್ನು ಕುಡಿದು ಮುಗಿಸಿದರು. ಒಟ್ಟಾರೆ ಯುವಕರ ಹಬ್ಬ ಅಂತ ಹೇಳ್ಬೋದು. ಆದರೆ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ಹೊಸ ವರ್ಷ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷದಿ ಹೊಸ ಹರುಷವ ಹೊಸತು ತೋರುತ್ತಿದೆ. ಇದನ್ನೆಲ್ಲ ಮರ್ತಿದ್ದಾರೆ ಜಗತ್ತಿನ ತುಂಬೆಲ್ಲ. ಏನು ಹೊಸ ವರ್ಷವನ್ನು ಆಚರಿಸಿದರೆ ಭಾರತದಲ್ಲಿ ಕೂಡ ಈ ಪರಂಪರೆ ಮುಂದುವರಿತಾ ಇದೆ. ಹಾಗಾದರೆ ನಮ್ಮ ಕಳಕಳಿ ಏನಂತಂದರೆ, ಸಂಭ್ರಮಾಚರಣೆ ಮಿತಿ ಮೀರದಿರಲಿ, ಮನೆಯಲ್ಲೇ ಹೊಸ ವರ್ಷ ಸ್ವಾಗತಿಸಿರಿ. ಆಗದಿದ್ದರೆ ಸುರಕ್ಷಿತ ಪ್ರದೇಶಕ್ಕೆ ತೆರಳಿ, ಆಚರಣೆ ಬಳಿಕ ಮನೆ ಸೇರಿಕೊಳ್ಳಿ. ವಾಹನ ಚಾಲನೆ ವೇಳೆ ಎಚ್ಚರವಿರಲಿ. ಮದ್ಯ ಸೇವಿಸಿ ಡ್ರೈವಿಂಗ್ ಬೇಡ. ಮದ್ಯ ಸೇವನೆಯಷ್ಟೇ ಸಂಭ್ರಮವಲ್ಲ, ಮಾದಕ ವ್ಯಸನವು ಆಚರಣೆ ಅಲ್ಲ. ನಿದ್ದೆಗೆಟ್ಟು ವಾಹನ ಚಲಾಯಿಸಿದ್ರಿ. ನಿದ್ರೆ ಬಂದರೆ ಆಟೋ, ಕ್ಯಾಬ್ ಬಳಸಿ. ವೀಲಿಂಗ್ ಡ್ರ್ಯಾಗ್ ರೇಸ್ ಡೇಂಜರ್. ನಿಮ್ಮ ಜೀವನದ ಜೊತೆಗೆ ಇತರರ ಜೀವನಕ್ಕೂ ಅಪಾಯಕಾರಿ. ದೂರದ ಪ್ರವಾಸ ತಿಳಿದವರು ವಾಹನ ಚಾಲನೆ ವೇಳೆ ಜೋಪಾನ. ನದಿ, ಜಲಪಾತ, ಸಾಹಸ, ಟ್ರೆಕ್ಕಿಂಗ್ ತೆರಳುವಾಗ ಹುಷಾರು. ಹುಚ್ಚಾಟ, ಹುಡುಕಾಟ ಬೇಡ. ಹಾಗಾದರೆ ಎಲ್ಲಿ ಜನ ಕೂಡಿದ್ರು, ಎಲ್ಲಿ ನಿಷೇಧವನ್ನು ಸರ್ಕಾರ ಮಾಡಿತ್ತು ಅಂತಂದರೆ, ಐತಿಹಾಸಿಕ ನಂದಿ ಬೆಟ್ಟ, ಮುರುಡೇಶ್ವರ ಕಡಲ ತೀರ, ಮೈಸೂರು ಚಾಮುಂಡಿ ಬೆಟ್ಟ, ಮೈಸೂರು ಅರಮನೆ, ಬಂಡೀಪುರ ವಸತಿ ಸ್ಥಳ, KRS ಡ್ಯಾಮ್, ಮುತ್ತತ್ತಿ, ಶಿವಗಂಗೆ ಬೆಟ್ಟ, ಸಿದ್ದರ ಬೆಟ್ಟ, ಮಾಕಳಿ ದುರ್ಗ, ಆವತಿ ಬೆಟ್ಟ, ದೇವರಾಯನ ದುರ್ಗ, ನಾಮದಿ ಚೆಲುವೆ, ನಂತರ ತುಮಕೂರು ಬಸದ ಬೆಟ್ಟ. ಇಲ್ಲಿ ವರ್ಷಾಚರಣೆಗೆ ಅವಕಾಶವನ್ನು ನೀಡಿರಲಿಲ್ಲ. ಹಾಗಂದರೆ ಎಲ್ಲೆಲ್ಲೂ ಕೂಡ ಜನ ಇದ್ರಂತ. ಕ್ರಿಸ್ಮಸ್ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕರಾವಳಿ, ಕೊಡಗು, ದಾಂಡೇಲಿ, ಬಂಡೀಪುರ, ಚಿಕ್ಕಮಗಳೂರು ಸತತ ಎಲ್ಲೆಡೆ ಹೋಮ್ ಸ್ಟೇ ರೆಸಾರ್ಟ್ಗಳು ತುಂಬಿ ತುಳುಕುತ್ತಿವೆ. ಇದರ ಜೊತೆಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಂ, ಉಡುಪಿ ಶ್ರೀಕೃಷ್ಣ ಮಠ, ಮಂತ್ರಾಲಯ, ಸೌದತ್ತಿ ಯಲ್ಲಮ್ಮ, ಕೊಲ್ಲಾಪುರ, ಗಾನಗಾಪುರ ಸೇರಿದಂತೆ ಧಾರ್ಮಿಕರುಗಳು ಜನ ನುಗ್ಗಲು ಏರ್ಪಟ್ಟಿಸಿದರು. ದೇವರ ದರ್ಶನಕ್ಕೆ ಗಂಟೆಗಟ್ಟಲೆ ಕಾದು ನಿಲ್ಲುವ ಸ್ಥಿತಿ ಇತ್ತು. ಐತಿಹಾಸಿಕ ತಾಣ ಹಂಪಿಗೆ 5 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ ಭರ್ತಿಯಾಗಿದ್ದರಿಂದ ಪ್ರವಾಸಿಗರು ವಾಸ್ತವವಾಗಿ ಪರದಾಡ್ತಿದ್ರು. ಒಟ್ಟಾರೆ ಹೊಸ ವರ್ಷ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ಇದರ ಜೊತೆಗೆ ಕರ್ನಾಟಕದಲ್ಲಿ ಅನೇಕ ಘಟನೆಗಳು ಕೂಡ ನಡೆದುವುದು. ಅನೇಕ ಗಣ್ಯರು ಕೂಡ ನಮ್ಮನ್ನು ಭೇಟಿಯಾಗಲಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್, ಸೀತಾರಾಮ್ ಯೆಚೂರಿ, ರಾಮೋಜಿರಾವ, ನಟ್ವರ್ ಸಿಂಗ್, ಡಾಕ್ಟರ್ ಕಮಲಾ ಹಂಪನ, ಜಾಕೀರ್ ಹುಸೇನ, ಶ್ಯಾಮ್ ಬೆನಗಲ್ಲ, ರಾಜೀವ್ ತಾರಾನಾಥ, ಅರ್ಪಣ, SM ಕೃಷ್ಣ, ರತನ್ ಟಾಟಾ, ಹೀಗೆ ನಮ್ಮನ್ನು ಬಿಟ್ಟ ಅಂತ ಅಗಲಿದಂಥ ಗಣ್ಯರು, ಅನೇಕ ಗಣ್ಯರು ಕೂಡ ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವರೆಲ್ಲ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರಬೇಕಾಗ್ತದೆ. ಯುವಕರು ಎಚ್ಚರಿಕೆಯಿಂದ ಈ ವರ್ಷವನ್ನು ಆಚರಣೆ ಮಾಡಬೇಕಾಗ್ತದೆ. ಹೆಜ್ಜೆ ಹೆಜ್ಜೆಗೂ ಜಾಗೃತ ದೃಷ್ಟಿಯಿಂದ ನೀವು ಇದ್ದರೆ ಮಾತ್ರ ಈ ವರ್ಷ ನಿಮ್ಮ ಪಾಲಿಗೆ ಶುಭ ಆಗ್ತದೆ. ಯಾಕಂದ್ರೆ ಭಾರತ ದೇಶ ಯುವಕರ ದೇಶ. ಇದು ನಿಮ್ಮ ಕೈಯಲ್ಲಿರಬೇಕಾಗಿತ್ತು. ಆದರೆ ನೀವು ಏನೇನು ಮಾಡ್ತಾಯಿದ್ರಿ, ನಿಮ್ಮನ್ನು ನೀವು ಪ್ರಶ್ನಿಸಿಕೊಂಡು ಪ್ರತಿದಿನ ಹೊಸ ದಿನ ಅಂತೇಳಿ ಆಚರಣೆ ಮಾಡಬೇಕು. ನಾವು ತಗೊಂಡು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.